ಮಾಡ್ರಿ ಗಣಿತ ಒಂದು ಸ್ವಲ್ಪ ವಿಚಾರ ಮಾಡ್ರಿ. ಸ್ವಲ್ಪ ಇದನ್ನು ಕೊಟ್ಟನು ಟೈಮ್ ಅದ, ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಮಾಡಬೇಕಾಗ್ತದ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡಿರಿ. ಓಕೆ, ಇಲ್ಲಿ ನೋಡ್ರಿ, ಈ ಪ್ರಶ್ನೆ ಅರ್ಥ ಮಾಡ್ಕೊಂಡು ಲೆಕ್ಕ ಮಾಡಬೇಕು, ತಿಳ್ಕೋಬೇಕು. ಮನುಷ್ಯ ಏನದ, ಒಬ್ಬ ಮನುಷ್ಯನ ಆದಾಯದ 65% ಖರ್ಚು ಮಾಡಿ ಒಂದು ತಿಂಗಳಿಗೆ 10,500 ರೂಪಾಯಿ ಉಳಿಸುತ್ತಾನೆ. ಅವನ ಒಟ್ಟು ಆದಾಯ ಎಷ್ಟು ಅಂತ ಕೇಳಿ. ಖರ್ಚು ಕೊಟ್ಟಾನ, ಇಲ್ಲಿ ಉಳಿತಾಯ ಕೊಟ್ಟಾನ ಅಂದ್ರೆ ನೀವು ಅವನ ಆದಾಯ 100 ಅಂತ ತಿಳ್ಕೊಬೇಕು. ಆ ಖರ್ಚು ಕಳೆದ್ರಿ ಅಂದ್ರೆ ಉಳಿತಾಯ ಬಂದ್ಬಿಡ್ತದೆ. ಇಷ್ಟು ಉಳಿತಾಯ ಇದ್ದಾಗ 100 ಆದಾಯ ಇರ್ತದೆ, ಇಷ್ಟು ಉಳಿತಾಯಕ್ಕೆ ಎಷ್ಟು ಆದಾಯ ಇರ್ತದೆ ಮಾಡ್ರಿ ನೋಡೋಣ. ನಾ ಹೇಳಿದಿಂದ ಪ್ಯಾಂಟ್ ಶೇಡಿಂದು ನೀವು ಮಾಡಬೇಕು. ನೀವು ಮಾಡೋದಾದ್ರಿಂದ ಮತ್ತೆ ವಿಡಿಯೋ ಆನ್ ಮಾಡಿ ನಾ ಬಂದು ತಿಳಿಸ್ತೀನಿ. ಓಕೆ, ನೋಡಿ, ಒಬ್ಬ ಮನುಷ್ಯನ ಆದಾಯ 60%. ಆದಾಯ ಏನು ತಿಳ್ಕೊ ಅಂತ ಹೇಳಿ, ನನ್ನ ಆದಾಯ 100 ಆಗಿರಲಿ. ಆದಾಯ 100 ಆಗಿರಲಿ. ಖರ್ಚು ಬರೋಬರಿ ಎಷ್ಟದ? ಶೇಕಡಾ ಖರ್ಚು ಎಷ್ಟದ? 65 ಅದ. 65 ಅದ. ಉಳಿತಾಯ ಬರೋಬರಿ 100 ಮೈನಸ್ 65 ಬರೋಬರಿ 35 ಉಳಿತಾಯ. ಈಗ ಇದಕ್ಕೆ ಮತ್ತು ಈ ಉಳಿತಾಯಕ್ಕೆ ಸೇಮ್ ಒಂದೇ ಕಡೆ ಹಚ್ಕೋಬೇಕು. 35 ಉಳಿತಾಯ ಇದ್ದಾಗ 35 ಉಳಿತಾಯಕ್ಕೆ 100 ಆದಾಯ. ಆದಾಯ ಅಂದ್ರೆ ಪಗಾರ, ಗಳಿಕೆ. ಏನು ತಿಳ್ಕೊಳ್ತೀರಿ ತಿಳ್ಕೊಳ್ರಿ. ಎಷ್ಟು ಉಳಿಸ್ಯಾನವ? 10,500 ರೂಪಾಯಿ ಉಳಿತಾಯ ಮಾಡಿದಾಗ ಅವನ ಆದಾಯ ಎಷ್ಟು? ಆದಾಯ ಅಂದ್ರೆ ಪಗಾರ, ಅವನ ಗಳಿಕೆ. 10,500 ಗುಂಡ್ಲೆ 100 ಸರ್ವಾಸಮಾಗಲಿ 35. ನೋಡಿ, 35 ಒಂದಲೆ 35 ಮೂರಲೆ, ಇವೆರಡು 0 ತಗೊಳ್ರಿ. 35 ಮೂರಲೆ 100 ಆಯ್ತು. ಮಾಡಿ ನೋಡ್ರಿ, 3 5 15 3 3 9. ಈಗ 3 ಮುಂದೆ ಎಷ್ಟು ಕೊಡ್ಬೇಕು ಪೂಜೆ ನೋಡ್ರಿ. 1 2 3 4. 1 2 3 4. ಆನ್ಸರ್ ಇಸ್ ಈಕ್ವಲ್ ಟು ಅವನ ಆದಾಯ 30,000 ರೂಪಾಯಿ. ಇಲ್ಲಿ ನೋಡ್ರಿ, ಅನ ಆದಾಯವು ಬನ ಆದಾಯಕ್ಕಿಂತ 40% ಹೆಚ್ಚಾಗಿದೆ. ಯಾರ್ದು ಹೆಚ್ಚಾಗ್ಯದ ಅದನ್ನು ತಿಳ್ಕೊಬೇಕು ನೀವು. ಏನು ಹೇಳ, ನಾವು ಅನ ಆದಾಯವು ಬನ ಆದಾಯಕ್ಕಿಂತ 40% ಹೆಚ್ಚಾಗ್ಯದ. ಬನ ಆದಾಯ ನೀವು 100 ಅಂತ ತಿಳ್ಕೊಬೇಕು. ನೋಡಿ, ಬನ ಆದಾಯ ಬರೋಬರಿ ಬನ ಆದಾಯ ಅಂದ್ರೆ ಗಳಿಕೆ. ಬನ ಆದಾಯ 100 ಆಗಿರಲಿ. ಕಡಿಮೆ ಅದನ್ನು ಹೆಚ್ಚದನು ಯಾರ್ದು? ಬನ್ಕಿಂತಲೂ ಅನ ಆದಾಯ ಬನ್ಕಿಂತಲೂ ಹೆಚ್ಚದ. 40% ಹೆಚ್ಚಾಗ್ಯದ. ಹೆಚ್ಚಳ ಬರೋಬರಿ ಎಷ್ಟು? 40%. ಅಂದ್ರೆ ಅನ ಆದಾಯ ಬರೋಬರಿ 100 + 40 ಬರೋಬರಿ 140 ರೂಪಾಯಿ. ಇದು ನೋಡ್ರಿ, ಬಂದ್ 100 ಇತ್ತು ಅಂದ್ರೆ ಅಂದು 140 ರೂಪಾಯಿ. ಇಷ್ಟು ನಿಮ್ಗೆ ತಕೊಂಡ್ಬಿಟ್ರೆ ಮುಂದೆ ಗಣಿತ ಭಾಳ ಸರಳ ಬರ್ತದೆ. ಯಾರ್ದು ಹೆಚ್ಚಾಗ್ಯದ, ಯಾರ್ದು ಕಡಿಮೆ ಆಗ್ಯದ ಅಂದ್ರೆ ಮೈನಸ್ ಮಾಡ್ರಿ, ಹೆಚ್ಚಾಗ್ಯದ ಅಂದ್ರೆ ಕೂಡ್ಸ್ರಿ. ಯಾರ ಪಗಾರಕ್ಕಿಂತಲೂ ಯಾರ್ದು ಹೆಚ್ಚಾಗ್ಯದ ಅನ್ನೋದು ಆ ವಿಚಾರ ಶಕ್ತಿ ಯಾರಿಗಿರ್ತಂದ್ರೆ ಥಿಂಕಿಂಗ್ ಪವರ್ ಇದ್ದ ಹುಡುಗಗೆ ಮಾತ್ರ ತಲೆ ಬರ್ತದೆ. ಎಲ್ಲರಿಗೂ ಅಲ್ಲದು. ಸರ್ ಕೂಡ್ಸಂದ್ರೆ ಕೂಡಿಸ್ತಾರ, ಕಳಿ ಅಂದ್ರೆ ಕಳೀತಾರ, 100 ಇಡ್ತಾರ ಕೂಡ್ಸೋನು ಅಂತಾರೆ. ಅಲ್ಲಿ ಕಡಿಮೆ ಅಂದಾಗೂ ಕೂಡ್ಸೋರು ಇರ್ತಾರ.
ಯಾಕಂದ್ರೆ ಅಲ್ಲಿ ವಿಚಾರ ಶಕ್ತಿ ಬರಬೇಕು. ಗಾಡ್ ಗಿಫ್ಟ್ ಥಿಂಕಿಂಗ್ ಪವರ್, ಕ್ರಿಯೇಟಿವ್ ಮೈಂಡ್. ಈಗ ನೋಡಿ, ಬನ ಆದಾಯ 100 ಆಗಿರ್ಲಿ ಅಂತ. ಯಾಕಂದ್ರೆ ಅನ ಆದಾಯ ಬನ್ಕಿಂತಲೇ ಹೆಚ್ಚದ. ಅನ ಆದಾಯವು ಬನ ಆದಾಯಕ್ಕಿಂತ 40% ಹೆಚ್ಚಾಗಿದೆ ಅಂದ್ರೆ ಬನ ಆದಾಯ 100 ಆಗಿರಲಿ. ಹೆಚ್ಚಳ ಬರೋಬ್ಬರಿ 40. ಅನ ಆದಾಯ 100 + 40 140. ಯಾರ್ದ ಕೊಟ್ಟಾರ? ಅನ ಆದಾಯ ಕೊಟ್ಟಾರ ಅಂದ್ರೆ ಅದಕ್ಕೆ ಸಂಬಂಧ. ಈ ಹಣಕ್ಕೆ ಸಂಬಂಧ ಇರ್ತದೆ. 140 ರೂಪಾಯಿ ಯಾರ್ದು? ಅನ ಆದಾಯ. ಅನ ಆದಾಯಕ್ಕೆ 100 ಬನ ಆದಾಯ. ಎಷ್ಟದ? 800 ಅದ. 800 ರೂಪಾಯಿ ಅನ ಆದಾಯ ಇದ್ದಾಗ ಬನ ಆದಾಯ ಎಷ್ಟು? 800 ಗುಂಡ್ಲೆ 100 ಸರ್ವಾಸ್ ಬಾಗಲೆ 140. ನೋಡಿ, ಇದು ಭಿನ್ನ ರಾಶಿ ಒಳಗೆ ಬರ್ತದೆ. ಬರ್ರಿ, ಈ ಪೂಜೋತು ಈ ಪೂಜೋತು. 2 5 10, 2 7 14, 8 5 40, 8 5 40 ಮುಂದೆ 3 0. 8 5 40 ಎಷ್ಟಾಯ್ತು ನೋಡ್ರಿ? 2 0. 8 5 40, ಅದರದೊಂದು 0 ಕೊಡ್ರಿ. ತಳಗೆ ಏನದ? 7. ಇದನ್ನು ಯಾಕೆ ನಾ ಲೆಕ್ಕ ನಿಮ್ಗೆ ಹಾಕಿಂದ ಅನ್ನೋದು ಮುಂದೆ ಹೇಳತ್ತಂದು. ಇದನ್ನು ನಾ ಯಾಕೆ ನಿಮಗೆ ಹಿಂಗೆ ಬಂದಾಗ ನಾವು ಏನು ಮಾಡಬೇಕು ಅನ್ನೋದು ತೋರಿಸ್ತಾವೆ. ಈಗ ಇಲ್ಲಿ ಏನಾಗ್ಯದ? 7 ಬಂದದ. ಇದಂತೂ ನಿಮ್ಗೆ ಗೊತ್ತಾಯ್ತು. ಈಗ ಇದಕ್ಕೆ ಅಂದಾಜು ಬೆಲೆ ಅಂತ ಬರ್ತದೆ ನೋಡ್ರಿ. 400. 7 5 35, 40 ಹೊರಗೆ ಇಡ್ರಿ. ನೋಡ್ರಿ ನಾ ಹೆಂಗೆ ಇಡ್ತಾನೆ. 40 ಹೊರಗೆ ಇಡ್ರಿ. 7 5 35, 5 ಉಳಿತು. ಈ 0 ತಗೋರಿ. 7 7 49, 1 ಉಳಿತು. ಪೂಜೆ ತಗೋರಿ. 7 1 7, ಎಷ್ಟು ಉಳಿತು? 3 ಉಳಿತು. 3 ಉಳಿತು, ಅದಕ್ಕೆ 0 ಕೊಡ್ರಿ. ಬಿಂದು ಮಾಡ್ರಿ. 7 4 28, 5 ಉಳಿತು. ನೋಡ್ರಿ, ನೀವು ಭಾಳ ಇಂಪಾರ್ಟೆಂಟ್ ಅದ ಇದು. ಯಾಕಂದ್ರೆ ಇದು ರೂಪಾಯಿ ಪೈಸೆಗೆ ಅಂದಾಜು ಬೆಲೆ ಮಾಡೋದು ಬರ್ತದೆ. ನೋಡ್ರಿ, ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ ನಿಮಗೆ. ಯಾಕೆ ಹೇಳ್ತಾನೆ ಅಂದ್ರೆ ಇದು ಅಂದಾಜು ಬೆಲೆದಾಗ ಉತ್ತರ ಇರ್ತದೆ, ಅದಕ್ಕೆ ನೀವು ಹುಷಾರಿರ್ಬೇಕು. ನೋಡ್ರಲ್ಲೇ 40 ಹೊರಗೆ ತಗೋರಿ. 7 5 35, 5 ಉಳಿತು. 1 ಪೂಜೆ ತಗೋರಿ. 7 7 49, 1 ಉಳಿತು. ಈ ಪೂಜೆ ತಗೋರಿ. 7 1 7, ಎಷ್ಟು ಉಳಿತು? 3 ಉಳಿತು. 1 ಬಿಂದು ಕೊಡ್ರಿ. 1 0 ತಗೋರಿ. 7 4 28, 2 ಉಳಿತು. ಆಮೇಲೆ 1 0 ತಗೋರಿ. 7 2 14. 14 ಅಂದ್ರೆ ಎಷ್ಟು ಉಳಿತು? 6 ಉಳಿತು. 6 ಉಳಿತು. 14 ಅಂದ್ರೆ 6 ಉಳಿತು. ಅದಕ್ಕೊಂದು 0 ತಗೋರಿ. 7 9 7 7 8 56. ನೋಡ್ರಿ ಎಷ್ಟು ಅಂದಾಜು ಮೇಲೆ ಎಷ್ಟು ಬಂತು? 3 ಸ್ಥಾನ ಸಾಕು. 571 ಬಿಂದು 428 ಅಂದಾಜು ಬೆಲೆ ಬರೋಬರಿ. ರೂಪಾಯಿ ಪೈಸೆಗೆ ಅದು 2 ಸ್ಥಾನ ಬೇಕು ನಿಮಗೆ. ಇಲ್ಲಿ 4ಕ್ಕಿಂತಲೂ ಮುಂದಿನ ಅಂಕಿ ದೊಡ್ಡದಾಗ್ಯದ. 1 ಅಂಕಿ ಹೆಚ್ಚು ಮಾಡಿಬಿಡ್ರಿ. ಅಂದ್ರೆ 517 ಬಿಂದು 43. ಏನು ಬರೀಬೇಕು? ಅಂದಾಜು ಆದಾಯ. ಹಿಂಗೆ ಇರ್ತದೆ ಉತ್ತರ. ಬೇಕಾರೆ ಇದು ಉತ್ತರ ಬಂದಿರಂಗಿಲ್ಲ, ಇದು ಉತ್ತರ ಬಂದಿರ್ತದೆ. ಹಿಂಗೆ ಬಂದಾಗ ನೀವು ಏನು ಮಾಡಬೇಕು? 43 ಪೈಸೆ ಹೆಚ್ಚು ಬಿಡ್ಬೇಕು. ಇದಕ್ಕೆ ಏನು ಬರೀಬೇಕು? ಅಂದಾಜು ಬೆಲೆ ಅಂತ ಬರೀಬೇಕಿಲ್ಲ. ತಿಳಿತಲ್ಲ ನಿಮಗೆ? ಇಂಥ ಗಣಿತಗಳು ಬಂದಾಗೂ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಲ್ಲ ಅಂತ ತಿಳ್ಕೊಂಡು ಮಾಡಿದ್ದೆ. ಅದು ಚೆನ್ನಾಗಿ ಬಿಡಿಸ್ಕೊಳ್ರಿ.